ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 68ನೆಯ ಅಧ್ಯಾಯವಾದ ಗೃಹಸ್ಥಾಶ್ರಮಿಗಳ ಧರ್ಮದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ದ್ವಿಜರೇ, ಗುರುಕುಲದಲ್ಲಿ 1, 2, 3 ಅಥವಾ 4 ವೇದಗಳನ್ನು ಕಲಿತು ಆ ವೇದಗಳ ಅರ್ಥವನ್ನು ವಿಚಾರ ಮಾಡಿ ತರುವಾಯ ಗುರುಕುಲದಿಂದ ಸಮಾವರ್ತನವನ್ನು ಹೊಂದಬೇಕು. ಮೊದಲು ಆಚರಿಸಿದ ವ್ರತಗಳುಳ್ಳವನು, ಸ್ಥಿರವಾದ ಅಂತಃಕರಣ ಉಳ್ಳವನು, ಶಕ್ತನೂ ಆದ ಮಾನವನು ಗುರುವಿಗೆ ಗುರುದಕ್ಷಿಣೆಯನ್ನು ಅರ್ಪಿಸಿ ಅವನ ಅನುಜ್ಞೆಯಿಂದ ಸಮಾವರ್ತನಕ್ಕೆ ಅರ್ಹನಾಗುವನು. ಸಮಾವರ್ತನ ಹೊಂದಿದ ವಿಪ್ರನು ವೇಣುದಂಡ, ಅಂತರ್ವಾಸ, ಉತ್ತರೀಯ ವಸ್ತ್ರ, 2 ಯಜ್ಞೋಪವೀತಗಳು ಮತ್ತು ಜಲದಿಂದ ಪೂರ್ಣವಾದ ಕಮಂಡಲು ಇವುಗಳನ್ನು ಧರಿಸಬೇಕು. ಮತ್ತು ಕೇಶ ನಖಗಳನ್ನು ತೆಗೆಸಿದವನು ಪವಿತ್ರನೂ ಆಗಿ ಛತ್ರಿ, ನಿರ್ಮಲವಾದ ರುಮಾಲು, ಪಾದುಕೆ ಅಥವಾ
ಪಾದರಕ್ಷೆ, ಸುವರ್ಣ ಕುಂಡಲ ಮತ್ತು ದರ್ಭಾಸನಗಳನ್ನು ಸಮಾವರ್ತನ ಸಮಯದಲ್ಲಿ ಧರಿಸಬೇಕು. ಅಂತಹ ಸ್ನಾತಕನು ಯಾವಾಗಲೂ ಸ್ವಾಧ್ಯಾಯ ಜಪದಲ್ಲಿ ಆದರ ಉಳ್ಳವನಾಗಿರಬೇಕು. ಹೊರಭಾಗದಲ್ಲಿ ಪುಷ್ಪ ಮಾಲ್ಯವನ್ನು ಧರಿಸಬಾರದು. ಸುವರ್ಣವನ್ನು ಬಿಟ್ಟು ಬೇರೊಂದು ಕೆಂಪು ಬಣ್ಣದ ಮಾಲೆಯನ್ನು ಧರಿಸಬಾರದು. ಹಾಗೂ ಯಾವಾಗಲೂ ಶುಭ್ರವಾದ ವಸ್ತ್ರ, ಸುಗಂಧಗಳನ್ನು ಧರಿಸಿ ರಮ್ಯವಾದ ದರ್ಶನವುಳ್ಳವನಾಗಿರಬೇಕು. ವೈಭವವು ಸಮೃದ್ಧಿಯಾಗಿದ್ದರೆ ಜೀರ್ಣವೂ ಕೊಳೆಯೂ ಆದ ವಸ್ತ್ರವನ್ನು ಧರಿಸಬಾರದು. ಹಾಗೂ ಸ್ನಾತಕನು ಪರರು ಉಪಯೋಗಿಸಿದ ಪಾದುಕೆ, ಹಾರ, ಪಾದರಕ್ಷೆ, ಕಮಂಡಲುಗಳನ್ನು, ಕೆಂಪು, ಉಲ್ಬಣ ವರ್ಣವಾಗಿರುವ ಪರರಿಂದ ಉಪಯುಕ್ತವೂ ಆದ ವಸ್ತ್ರವನ್ನು ಉಪಯೋಗಿಸಬಾರದು. ಉಪವೀತವನ್ನು, ದರ್ಭೆಗಳನ್ನು, ಕೃಷ್ಣಾಜಿನವನ್ನು ಯಾವಾಗಲೂ ಧರಿಸಬೇಕು. ಮತ್ತು ವಿಕಾರವಾದ ಅಥವಾ ಅಪಸವ್ಯ ರೂಪವಾದ ವಸ್ತ್ರವನ್ನು ಧರಿಸಬಾರದು. ತರುವಾಯ ತನಗೆ ಅನುರೂಪಳು, ಮಂಗಳಕರಳು, ರೂಪ ಲಕ್ಷಣಗಳಿಂದ ಕೂಡಿದವಳು ಮತ್ತು ವಂಶ ದೋಷಗಳಿಂದ ರಹಿತಳೂ ಆದ ಕನ್ಯೆಯನ್ನು ವಿಧಿವತ್ತಾಗಿ ತಂದು ವಿವಾಹ ಮಾಡಬೇಕು. ಬ್ರಾಹ್ಮಣನು ಮಾತೃ ಗೋತ್ರದಲ್ಲಿ ಜನಿಸಿದವಳು, ಸಮಾನ ಋಷಿ ಗೋತ್ರದಲ್ಲಿ ಜನಿಸಿದವಳು ಮತ್ತು ಶೀಲ ಶೌಚಗಳಿಂದ ಕೂಡಿದವಳೂ ಆದ ಕನ್ಯೆಯನ್ನು ಭಾರ್ಯೆಯನ್ನಾಗಿ ತರಬೇಕು. ಅಂತಹ ಗೃಹಸ್ಥನು ಪುತ್ರ ಸಂತತಿಯು ಹುಟ್ಟುವವರೆಗೆ ಋತುಕಾಲದಲ್ಲಿ ಭಾರ್ಯೆಯನ್ನು ಸಂಗ ಮಾಡಬೇಕು. ಭಾರ್ಯಾ ಸಂಗಕ್ಕೆ ನಿಷಿದ್ಧವಾದ ದಿನಗಳನ್ನು ಪ್ರಯತ್ನಪೂರ್ವಕವಾಗಿ ವರ್ಜಿಸಬೇಕು. ಬ್ರಾಹ್ಮಣನು ಷಷ್ಠಿ, ಅಷ್ಟಮಿ, ಪೂರ್ಣಿಮಾ, ದ್ವಾದಶಿ, ಚತುರ್ದಶಿ ತಿಥಿಗಳಲ್ಲಿ ಜಿತೇಂದ್ರಿಯನಾಗಿ ಬ್ರಹ್ಮಚರ್ಯ ವ್ರತ ಉಳ್ಳವನಾಗಿ ಇರಬೇಕು. ಸ್ನಾತಕನು ಆವಸತ್ಯ ಎಂಬ ಅಗ್ನಿಯನ್ನು ಆಧಾನ ಮಾಡಿ ಆ ಅಗ್ನಿಯಲ್ಲಿ ಹೋಮವನ್ನು ಮಾಡಬೇಕು ಮತ್ತು ಪಾವನವಾದ ವ್ರತಗಳನ್ನು ಯಾವಾಗಲೂ ಆಚರಿಸಬೇಕು. ಮತ್ತು ಆಲಸ್ಯವಿಲ್ಲದೆ ವೇದವಿಹಿತವಾದ ತನ್ನ ನಿತ್ಯಕರ್ಮವನ್ನು ಯಾವಾಗಲೂ ಮಾಡಬೇಕು. ನಿತ್ಯಕರ್ಮವನ್ನು ಆಚರಿಸದವನು ಘೋರವಾದ ನರಕ ಯಾತನೆಯನ್ನು ಅನುಭವಿಸುತ್ತಾನೆ. ಮತ್ತು ಪವಿತ್ರನಾಗಿ ವೇದವನ್ನು ಪಠಿಸಬೇಕು. ಮಹಾಯಜ್ಞಗಳನ್ನು ಆಚರಿಸಬೇಕು. ಗೃಹ್ಯ ತಂತ್ರಗಳಲ್ಲಿ ಹೇಳಿದ ಕರ್ಮಗಳನ್ನು ನೆರವೇರಿಸಬೇಕು. ಹಾಗೂ ಸಂಧ್ಯಾವಂದನವನ್ನು ಮಾಡಬೇಕು. ಮತ್ತು ತನಗೆ ಸಮಾನರೂ ಅಧಿಕರೂ ಆದವರ ಸಂಗಡ ಸ್ನೇಹವನ್ನು ಮಾಡಬೇಕು. ಯಾವಾಗಲೂ ಈಶ್ವರನನ್ನು ಅರ್ಚಿಸಬೇಕು ಮತ್ತು ದೇವತೆಗಳನ್ನು ನಂಬಿ ಪೂಜಿಸಬೇಕು. ಮತ್ತು ಪತ್ನಿಯನ್ನು ಭೂಷಣಾದಿಗಳಿಂದ ಸಂತೋಷಪಡಿಸಬೇಕು. ಜ್ಞಾನಿಯು ತಾನು ಮಾಡಿದ ಧರ್ಮವನ್ನು ಪ್ರಖ್ಯಾತಿಗೊಳಿಸಬಾರದು ಹಾಗೂ ಪಾಪವನ್ನು ಮರೆಮಾಚಬಾರದು. ಯಾವಾಗಲೂ ಸರ್ವ ಪ್ರಾಣಿಗಳಲ್ಲಿ ದಯೆ ತೋರುವ ಆತ್ಮಹಿತ ಸಾಧನವಾದ ಕರ್ಮವನ್ನು ಮಾಡಬೇಕು. ವಯಸ್ಸು, ಉದ್ಯೋಗ, ಸಂಪತ್ತು, ವಿದ್ಯೆ, ವಂಶ, ವೇದ, ವಾಕ್, ಬುದ್ಧಿ ಇವುಗಳಿಗೆ ಅನುಗುಣವಾಗಿ
ಯಾವಾಗಲೂ ಆಚಾರ ವಿಚಾರಗಳನ್ನು ನಡೆಸುತ್ತಿರಬೇಕು. ಶ್ರುತಿ ಸ್ಮೃತಿಗಳಿಂದ ವಿಧಿಸಲ್ಪಟ್ಟಿರುವ, ಸಾಧುಗಳಿಂದ ಚೆನ್ನಾಗಿ ಸೇವಿಸಲ್ಪಟ್ಟಿರುವ ಆಚಾರವನ್ನು ಪ್ರತಿಯೊಂದು ವ್ಯಕ್ತಿಯೂ ಆಚರಿಸಬೇಕು. ಬೇರೊಂದು ಆಚಾರವನ್ನು ಇಚ್ಛಿಸಬಾರದು. ಮತ್ತು ತನ್ನ ಪಿತೃಗಳು ಯಾವ ಮಾರ್ಗದಲ್ಲಿ ನಡೆದರೋ, ಪಿತಾಮಹರು ಯಾವ ಮಾರ್ಗದಲ್ಲಿ ನಡೆದರೋ ಆ ಮಾರ್ಗದಲ್ಲಿ ಸಾಧು ಜನರ ಆಚಾರವನ್ನು ಸಂಪಾದಿಸಬೇಕು. ಆ ಮಾರ್ಗದಿಂದ ನಡೆದವನು ಅನರ್ಥದಿಂದ ಪಾರಾಗುವನು. ಯಾವಾಗಲೂ ವೇದಾಧ್ಯಯನ ಶೀಲವುಳ್ಳವನು, ಯಜ್ಞೋಪವೀತಧಾರಿಯೂ, ಸತ್ಯವನ್ನು ನುಡಿಯುವವನು ಮತ್ತು ಕ್ರೋಧವನ್ನು ಜಯಿಸಿದವನು ಆಗಬೇಕು. ಅಂತಹವನು ಬ್ರಹ್ಮಭಾವವನ್ನು ಹೊಂದಲು ಅರ್ಹನಾಗುತ್ತಾನೆ. ಸಂಧ್ಯಾವಂದನ, ಸ್ನಾನ, ಬ್ರಹ್ಮಯಜ್ಞಾನುಷ್ಠಾನಗಳಲ್ಲಿ ಯಾವಾಗಲೂ ಆಸಕ್ತನಾಗಿರುವವನು, ಅಸೂಯಾರಹಿತನು, ಮೃದುವಾದ ಶೀಲವುಳ್ಳವನು, ಜಿತೇಂದ್ರಿಯನೂ ಆದ ಗೃಹಸ್ಥನು ಮರಣಾನಂತರದಲ್ಲಿ ಸದ್ಗತಿಯನ್ನು ಹೊಂದುತ್ತಾನೆ. ಮತ್ತು ರಾಗ, ಭಯ, ಕ್ರೋಧ, ಲೋಭ, ಮೋಹ ಮುಂತಾದ ಮಾನಸ ವೈರಿಗಳಿಂದ ವರ್ಜಿತನು, ಗಾಯತ್ರಿ ಜಪದಲ್ಲಿ ತತ್ಪರನು ಮತ್ತು ಶ್ರಾದ್ದ ಕರ್ಮವನ್ನು ಆಚರಿಸುವವನೂ ಆದ ಗೃಹಸ್ಥನು ಮುಕ್ತನಾಗುತ್ತಾನೆ. ಮಾತಾ ಪಿತೃಗಳ ಹಿತದಲ್ಲಿ ತತ್ಪರನು, ಗೋ ಬ್ರಾಹ್ಮಣರ ಹಿತದಲ್ಲಿ ನಿರತನು, ಜಿತೇಂದ್ರಿಯನು, ಯಾಗಾನುಷ್ಠಾನಶೀಲನು ಮತ್ತು ದೈವಭಕ್ತನೂ ಆದ ಮಾನವನು ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುತ್ತಾನೆ. ಮತ್ತು ಪ್ರತಿದಿನದಲ್ಲಿಯೂ ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗವನ್ನು ಸೇವಿಸುತ್ತಾ, ದೇವತೆಗಳ ಅರ್ಚನೆಯನ್ನು ಮಾಡುತ್ತಾ, ಪವಿತ್ರನಾಗಿ ದೇವತೆಗಳನ್ನು ಯಾವಾಗಲೂ ನಮಸ್ಕರಿಸಬೇಕು. ದ್ರವ್ಯವನ್ನು ವಿತರಣ ಮಾಡುವ ಶೀಲವುಳ್ಳವನು, ಸತತವಾಗಿ ಕ್ಷಮೆಯಿಂದ ಕೂಡಿದವನು, ದಯಾಮಯನೂ ಆದ ಮಾನವನು ಗೃಹಸ್ಥನೆಂದು ಹೇಳಲ್ಪಡುವನು. ಪತ್ನಿ ಪಾಣಿಗ್ರಹಣ ಮಾತ್ರದಿಂದ ಗೃಹಸ್ಥನಾಗುವುದಿಲ್ಲ. ಕ್ಷಮೆ, ದಯೆ, ಶಾಸ್ತ್ರಾರ್ಥಜ್ಞಾನ, ಸತ್ಯ, ಇಂದ್ರಿಯ ನಿಗ್ರಹ, ಶಾಂತಿ, ಆಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ ಎಂಬ ಗುಣಗಳು ಬ್ರಾಹ್ಮಣನಾಗಿರುವುದಕ್ಕೆ ಲಕ್ಷಣಗಳೆಂದು ಭಾವಿಸಬೇಕು. ದ್ವಿಜೋತ್ತಮನು ವಿಶೇಷವಾಗಿ ಈ ಕರ್ಮಜಾಲಗಳಿಂದ ಪ್ರಮಾದವನ್ನು ಹೊಂದಬಾರದು. ಇವುಗಳನ್ನು ಯಥಾಶಕ್ತಿಯಾಗಿ ಅನುಷ್ಠಾನ ಮಾಡಬೇಕು ಮತ್ತು ನಿಷಿದ್ಧ ಕರ್ಮಗಳನ್ನು ವರ್ಜಿಸಬೇಕು. ಮೋಹವೆಂಬ ಕಲ್ಮಶವನ್ನು ದೂರ ಮಾಡಿ ನಿರುಪಮವಾದ ಯೋಗ ವಿಧಿಯನ್ನು ಅವಲಂಬಿಸಿರುವ ಗೃಹಸ್ಥನು ಬಂಧನದಿಂದ ಮುಕ್ತನಾಗುವನು. ಈ ವಿಷಯದಲ್ಲಿ ಸಂಶಯ ಪಡಬಾರದು. ನಿಂದೆ, ಕರ್ತವ್ಯಾತಿಕ್ರಮ, ಆಕ್ಷೇಪ, ಹಿಂಸೆ, ಬಂಧನ ಮತ್ತು ವಧ ಮುಂತಾದ ಪರರ ಕೋಪಾವೇಶದಿಂದ ನಡೆಯುವ ದೋಷಗಳನ್ನು ಸಹಿಸುವುದು ಕ್ಷಮೆ ಎಂಬ ಉತ್ತಮವಾದ ಗುಣವು. ತನಗೆ ದುಃಖವು ಪ್ರಾಪ್ತವಾದಂತೆ ಸ್ನೇಹಾತಿರೇಕದಿಂದ ಪರರ ದುಃಖಗಳಲ್ಲಿ ಮನಸ್ಸಿನ ದ್ರವತ್ವವೆಂಬ ಕರುಣಾವೃತ್ತಿಯನ್ನು ಸಾಕ್ಷಾತ್ತಾಗಿ ಧರ್ಮಕ್ಕೆ ಸಾಧನವಾದ ದಯೆ ಎಂದು ಮುನಿಗಳು ಹೇಳುವರು. 14 ವಿದ್ಯೆಗಳ ಅರ್ಥವನ್ನು ಯಥಾರ್ಥವಾಗಿ ಗ್ರಹಿಸಿ ಧರಿಸುವುದನ್ನು ವಿಜ್ಞಾನವೆಂದು ತಿಳಿಯಬೇಕು.
ಅಂತಹ ವಿಜ್ಞಾನದಿಂದ ಧರ್ಮವು ಅಭಿವೃದ್ಧಿಯಾಗುವುದು. ಯಥಾವಿಧಿಯಾಗಿ ವೇದಗಳನ್ನು ಅಭ್ಯಾಸ ಮಾಡಿ ಆ ವೇದಗಳ ಅರ್ಥವನ್ನು ತಿಳಿದು ಧರ್ಮ ಕಾರ್ಯದ ಆಚರಣೆಯಿಂದ ಮಾತ್ರ ನಿವೃತ್ತನಾದರೆ ಅದು ವಿಜ್ಞಾನವೆಂದು ಸಮ್ಮತವಲ್ಲ. ಸತ್ಯದಿಂದ ಸಮಸ್ತ ಲೋಕಗಳನ್ನು ಗೆಲ್ಲುತ್ತಾನೆ. ಸತ್ಯವು ಉನ್ನತವಾದ ಪದವಿಯು. ತಾತ್ವಿಕವಾಗಿರುವ ವಿಷಯವನ್ನು ಹಾಗೆಯೇ ನುಡಿಯುವುದು ಸತ್ಯವೆಂದು ಜ್ಞಾನಿಗಳು ಹೇಳುತ್ತಾರೆ. ಶರೀರದ ಸ್ವೇಚ್ಛಾವೃತ್ತಿಯನ್ನು ತಡೆದು ನಿಗ್ರಹಿಸುವುದು ದಮವು. ಪ್ರಜ್ಞೆಯ ನೈರ್ಮಲ್ಯದಿಂದ ಹುಟ್ಟುವ ವಿಕಾಸವು ಶಮವು. ಶಾಶ್ವತವಾದ ಬ್ರಹ್ಮವಸ್ತುವು ಆಧ್ಯಾತ್ಮವು. ಅಂತಹ ಆಧ್ಯಾತ್ಮವನ್ನು ತಿಳಿದವನು ಶೋಕಿಸುವುದಿಲ್ಲ. ಯಾವ ಅಕ್ಷರ ವಿದ್ಯೆಯಿಂದ ಪೂಜ್ಯನೂ ಪರನೂ ಆದ ಮಹಾದೇವನು ಸಾಕ್ಷಾತ್ತಾಗಿ ತಿಳಿಯಲ್ಪಡುವನೋ ಅಂತಹ ವಿದ್ಯೆಯು ಜ್ಞಾನವೆಂದು ಕೀರ್ತಿಸಲ್ಪಟ್ಟಿದೆ. ಅಂತಹ ಪರಬ್ರಹ್ಮ ವಸ್ತುವಿನಲ್ಲಿ ನಿಷ್ಠೆಯುಳ್ಳವನು, ತತ್ಪರನು, ಯಾವಾಗಲೂ ಕ್ರೋಧಶೀಲವಿಲ್ಲದವನು, ಪವಿತ್ರನು ಮತ್ತು ಮಹಾಯಜ್ಞಗಳ ಅನುಷ್ಠಾನದಲ್ಲಿ ಶ್ರದ್ಧೆಯುಳ್ಳವನೂ ಆದ ಜ್ಞಾನಿಯು ಅಂತಹ ಉತ್ತಮವಾದ ತತ್ವವನ್ನು ಹೊಂದುತ್ತಾನೆ. ಯಾವಾಗಲೂ ಧರ್ಮಕ್ಕೆ ಆಸ್ಪದವಾದ ಶರೀರವನ್ನು ಯತ್ನಪೂರ್ವಕವಾಗಿ ರಕ್ಷಿಸಬೇಕು. ದೇಹವಿಲ್ಲದೆ ಪುರುಷರಿಂದ ಪರಮಾತ್ಮನಾದ ರುದ್ರಮೂರ್ತಿಯು ತಿಳಿಯಲ್ಪಡುವುದಿಲ್ಲ. ದ್ವಿಜನು ಯಾವಾಗಲೂ ಧರ್ಮ, ಅರ್ಥ, ಕಾಮಗಳಲ್ಲಿ ತತ್ಪರನಾಗಿರಬೇಕು. ಆದರೆ ಧರ್ಮದಿಂದ ವರ್ಜಿತವಾದ ಕಾಮವನ್ನಾಗಲಿ ಅರ್ಥವನ್ನಾಗಲಿ ಮನಸ್ಸಿನಲ್ಲಿಯೂ ಚಿಂತಿಸಬಾರದು. ಧರ್ಮಾಚರಣೆಯಿಂದ ವಿಷಾದ ಪ್ರಾಪ್ತವಾದರೂ ಅಧರ್ಮವನ್ನು ಮಾತ್ರ ಆಚರಿಸಬಾರದು. ಪೂಜ್ಯವಾದ ಧರ್ಮದೇವತೆಯು ಸರ್ವ ಪ್ರಾಣಿಗಳಲ್ಲಿಯೂ ಪರಮಗತಿರೂಪವಾಗಿರುವುದು ಮತ್ತು ಪ್ರಾಣಿಗಳಿಗೆ ಪ್ರಿಯವನ್ನು ಮಾಡುತ್ತಿರಬೇಕು. ಪರರಿಗೆ ದ್ರೋಹಕರವಾದ ಕರ್ಮವನ್ನು ಚಿಂತಿಸಬಾರದು. ವೇದ ಮತ್ತು ದೇವತೆಗಳ ನಿಂದೆಯನ್ನು ಮಾಡಬಾರದು. ಹಾಗೆ ನಿಂದಿಸುವವರ ಸಂಗಡ ಸಂಭಾಷಣೆಯನ್ನು ಮಾಡಬಾರದು. ಯಾವ ವಿಪ್ರನು ಪವಿತ್ರನಾಗಿ ಈ ಧರ್ಮಾಧ್ಯಾಯವನ್ನು ತಪ್ಪದೆ ಪಠನ ಮಾಡುವನೋ ಅಥವಾ ಮತ್ತೊಬ್ಬರಿಂದ ಅಧ್ಯಯನ ಮಾಡಿಸುವನೋ ಅಥವಾ ಬೇರೊಬ್ಬರಿಂದ ಶ್ರವಣ ಮಾಡಿಸುವನೋ ಅವನು ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಅಷ್ಟಷಷ್ಟಿತಮೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 69ನೆಯ ಅಧ್ಯಾಯವಾದ ಗೃಹಸ್ಥಾಶ್ರಮಿಗಳು ಅವಶ್ಯವಾಗಿ ಆಚರಿಸುವ ವಿಶೇಷ ಧರ್ಮಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.